ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 1 ತಿಂಗಳವರೆಗೂ ಶುಂಠಿ ಸೇವಿಸಿದರೆ ಏನೆಲ್ಲ ಲಾಭ, ನಾನು 2 ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಬನ್ನಿ ಅದರ ಬಗ್ಗೆ ಇವತ್ತು ತಿಳಿಸ್ತೀನಿ. ಗಾಯ್ಸ್, ಯಾರಿಗೆ ಇಷ್ಟ ಇಲ್ಲ ಹೇಳಿ ಸ್ಲಿಮ್ ಆಗಿ ಇರೋದು? ಎಲ್ಲರಿಗೂ ಇಷ್ಟ ಸ್ಲಿಮ್ ಆಗಿರ್ಬೇಕಂತ. ಆದರೆ ಎಷ್ಟೊಂದು ಪ್ರಯತ್ನ ಪಡ್ತಾರೆ, ಬಟ್ ತೂಕ ಇಳಿಸಿಕೊಳ್ಳಲು ಸಾಧ್ಯನೇ ಆಗೋದಿಲ್ಲ. ಬನ್ನಿ ಈ ಶುಂಠಿಯಿಂದ ತೂಕ ಇಳಿಸಿಕೊಳ್ಳಲು ಏನೆಲ್ಲ ಮಾಡಬೇಕು ನೋಡೋಣ. ನಂಬರ್ 1, ಜಾಸ್ತಿ ವೇಟ್ ಇದ್ದವರು ವೇಟ್ ಲಾಸ್ ಮಾಡ್ಕೊಳ್ಳೋಕೆ 1 ತಿಂಗಳ ಕಾಲ ಪ್ರತಿದಿನ ಶುಂಠಿ ಸೇವಿಸುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶುಂಠಿಯಲ್ಲಿ ಇರುವ ವಿವಿಧ ಅಂಶಗಳಿಂದ ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲಿಕ್ ಪ್ರಮಾಣ ಕಡಿಮೆ ಮಾಡುತ್ತದೆ. ಅದು ಅಲ್ಲದೆ ಟ್ರೈಗ್ಲಿಸರೈಡ್ಗಳ ಪ್ರಮಾಣ ಮತ್ತೆ ಕಡಿಮೆನೂ ಮಾಡುತ್ತದೆ. ಹಾಗಾಗಿ ನೀವು ಪ್ರತಿದಿನ ಶುಂಠಿ ಸೇವನೆಯಿಂದ ನಿಮ್ಮ ತೂಕವನ್ನು ಸರಳವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಸೇವಿಸುವ ವಿಧಾನ: ನಿಮ್ಗೆ ಸಾಧ್ಯವಾದರೆ ತಿನ್ನೋಕೆ ಆದ್ರೆ 1 ಇಂಚಷ್ಟು ಶುಂಠಿಯನ್ನು ಹಾಗೆ ನೀವು ಸೇವಿಸಬಹುದು. ಇಲ್ಲ ನನಗೆ ಸೇವಿಸಕ್ ಆಗ್ತಾ ಇಲ್ಲ ಅಂದರೆ 1 ಇಂಚು ಚಕ್ಕೆ, 2 ಇಂಚು ಶುಂಠಿ ಎರಡನ್ನು ಚೆನ್ನಾಗಿ ಜಜ್ಜಿ ನೀರಲ್ಲಿ ಕುದಿಸಿ. ಅದು ಕುದ್ದಾದ್ಮೇಲೆ ಚೆನ್ನಾಗಿ ಕುದಿಬೇಕು. 1 ಗ್ಲಾಸ್ ನೀರಿದ್ದು 1/2 ಗ್ಲಾಸ್ ಕುದಿಯೋವರೆಗೂ ಅಷ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನ ಸೋಸಿ ಕುಡಿಯಬೇಕು ದಿನ ಖಾಲಿ ಹೊಟ್ಟೆಯಲ್ಲಿ. ಶುಂಠಿ ನೀರು ಕುಡಿಯೋದ್ರಿಂದ ಕ್ಯಾಲೋರಿ ಸುಡುವಿಕೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ಹಸಿವಿನ ಭಾವನೆಯನ್ನು ಕಡಿಮೆ ಮಾಡುತ್ತದೆ. ಶುಂಠಿ ಹೂ ದೇಹದ ತೂಕ ಮತ್ತು ಹೊಟ್ಟೆ ಕೊಬ್ಬಿನ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸು ಶುಂಠಿ ಕಷಾಯ ಕುಡಿಯೋದ್ರಿಂದ ವೇಗವಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ವೇಟ್ ಲಾಸ್ ಮಾಡ್ಕೊಳ್ಳೋರು ಜಂಕ್ ಫುಡ್, ಸ್ವೀಟ್ ಇಂಥದೆಲ್ಲ ಮುಂತಾದ ಕೊಲೆಸ್ಟ್ರಾಲಿಕ್ ಅಂಶವನ್ನು ಇರೋದೆಲ್ಲ ಅವಾಯ್ಡ್ ಮಾಡಬೇಕು. ಬೆಳಗ್ಗೆ ಮತ್ತೆ ಸಾಯಂಕಾಲ ಸ್ವಲ್ಪ ವ್ಯಾಯಾಮದೊಂದಿಗೆ ಸರಳವಾಗಿ ನಿಮ್ಮ ವೇಟ್ ಲಾಸ್ ಅನ್ನು ಕಡಿಮೆ ಮಾಡಿಕೊಳ್ಳಿ. ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.